ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ವ್ಯಾನ್ ಹೋ 7ನೇ ಶತಮಾನದಲ್ಲಿದ್ದ ಜೈನ್ ಗುರು. ಅವನು ಜ್ಞಾನ ಪಡೆಯಬೇಕೆಂಬ ಅಪೇಕ್ಷೆಯಿಂದ ಗುರುವನ್ನರಸಿ ಹೊರಟಿದ್ದ. ದೂರದ ದಾರಿ ಅದು. ಅವನೊಬ್ಬನೇ ಹೊರಟಿದ್ದಾನೆ. ಹೆಚ್ಚು ಸಾಮಾನುಗಳನ್ನು ಒಯ್ಯುವುದು ಸಾಧ್ಯವಿಲ್ಲ. ಅದರಲ್ಲೂ ಅವನೊಬ್ಬ ಸಂತನಾದ್ದರಿಂದ ಅಗತ್ಯಕ್ಕಿಂತ ಹೆಚ್ಚಿನ ವಸ್ತುಗಳನ್ನು ಸಂಗ್ರಹಿಸುವಂತಿಲ್ಲ. ಹೋ ನಡೆದು ಗುರುವಿನ ಸ್ಥಳವನ್ನರಸಿ ನಡೆದ. ಊರೂರು ಸುತ್ತದ. ಯಾರೇ ಏನೇ ಹೇಳದು ಒಪ್ಪಿ 100 ಜನರನ್ನು ಕಂಡ. ಅವರೆಲ್ಲರೂ ಬುದ್ಧಿವಂತರಿ. ಅವರಿಗೆಲ್ಲ ಜೈನ್ ಸೂತ್ರಗಳು ಬಾಯಲ್ಲೇ ಇವೆ. ಅವರು ಬುದ್ಧನ ಮಾತುಗಳನ್ನು ಅಚ್ಚುಕಟ್ಟಾಗಿ ಹೇಳ್ತಾರೆ, ಚೆನ್ನಾಗಿ ಮಾತನಾಡ್ತಾರೆ ಕೂಡ. ಆದರೆ ಹೋಗಿ ಅವರು ಒಪ್ಪಿಗೆಯಾಗಿರಲಿಲ್ಲ. ಅವರ ಮಾತು ಅನುಭವದ ಆಳದಿಂದ ಬಂದಂತೆ ಅನಿಸ್ಲಿಲ್ಲ. ದಿನ ಕಳೆದಂತೆ ಹೋನ ಮನಸ್ಸು ಆರ್ತತೆ ಹೆಚ್ಚಾಗೋಯಿತು. ಗುರುವನ್ನು ಬೇಗನೆ ಪಡೆಯಬೇಕೆಂಬ ಅಪೇಕ್ಷೆ ತೀವ್ರವಾಯಿತು. ಒಂದು ಬಾರಿ ಆತ ಮರುಭೂಮಿಯನ್ನು ಪ್ರವೇಶಿಸಿದ. ಮಧ್ಯಾಹ್ನದ ಬಿಸಿಲಿನಲ್ಲಿ ಆತ ಬೆಂದೇ ಹೋದ. ಅವನ ಹತ್ತಿರ ಕೊಡೆಯಿಲ್ಲ, ಕಾಲಿಗೆ ಸರಿಯಾದ ಪಾದರಕ್ಷೆ ಇಲ್ಲ, ಪಾದಗಳ ಮೇಲೆ ಬೊಬ್ಬೆ ಎದ್ದಿವೆ. ಹಸಿವಿನಿಂದ ತಲೆಯೇ ಓಡ್ತಿಲ್ಲ. ಒಂದು ಹನಿ ನೀರು ಸಿಕ್ಕರೆ ಸಾಕು ಅಂದ್ಕೊಂಡು ನಡೀತಾ ಇದ್ದಾನೆ. ರಾತ್ರಿಗೆ ಆಗುವ ಹೊತ್ತಿಗೆ ಆತ ಸ್ವಲ್ಪ ಹಸಿರಾಗಿರುವ ಸ್ಥಳಕ್ಕೆ ಬಂದ. ಅಲ್ಲಿ ಜನರಾರೂ ಇರಲಿಲ್ಲ. 1-2 ಮರಗಳಿಂದ ಪ್ರದೇಶ ಸ್ವಲ್ಪ ತಂಪಾಗಿರುವಂತೆ ತೋರ್ತಾ ಇತ್ತು. ದಣಿದ ದೇಹಕ್ಕೆ ಸ್ವಲ್ಪ ವಿರಾಮ ಸಿಗಲಿ ಅಂತ ಮರದ ಕೆಳಗೆ ಮಲಗಿಕೊಂಡ. ತಕ್ಷಣ ನಿದ್ದೆ ಬಂತು. ಮಧ್ಯರಾತ್ರಿಯ ಹೊತ್ತಿಗೆ ಅವನಿಗೆ ಎಚ್ಚರವಾಯಿತು. ಕ್ಷಣಕಾಲ ತಾನು ಎಲ್ಲಿದ್ದೀನಿ ಅನ್ನೋ ಅರಿವೇ ಆಗಿರಲಿಲ್ಲ. ಎದ್ದು ಕುಳಿತು ಸ್ವಲ್ಪ ಸುಧಾರಿಸಿಕೊಂಡು ಕಾಳರಾತ್ರಿ ಅದು. ಕಣ್ಣು ಉಜ್ಜಿದರೂ ಏನು ಕಾಣ್ತಾ ಇಲ್ಲ. ಗಂಟಲು ತುಟಿ ಒಣಗಿ ಹೋಗಿದೆ. ಸುತ್ತಲೂ ಏನಾದರೂ ನೀರು ಸಿಕ್ತೆ ಅಂತ ಮೊಳಕಾಲಿನ ಮೇಲೆ ಕುಳಿತು ನೆಲಕ್ಕೆ ಕೈ ಊರಿ ಪ್ರಾಣಿಗಳಂತೆ ಮುಂದುವರೆತೊಡಗಿದ. ಕೈಗೆ ಏನಾದರೂ ಪದಾರ್ಥ ಹತ್ತಿದೆ ಅಂತ ತಡಗಾಡ್ತಾ ಇದ್ದ. ಆಗ ಅವನ ಕೈಗೆ ಏನೋ ಒಂದು ವಸ್ತು ದೊರೆತದ್ದಾಗಿ ಸಿಕ್ಕತ್ತೆ. ಅದು ಒಂದು ಅಗಲವಾದ ಪಾತ್ರೆ ಇದ್ದ ಹಾಗೆ ಇತ್ತು. ಅದರಲ್ಲಿ ಸ್ವಲ್ಪ ನೀರಿತ್ತು. ಅದನ್ನೆತ್ತಿ ಹೋ ಕುಡ್ದ. ನೀರು ಅಮೃತ ಸದೃಶವಾಗಿತ್ತು. ಅದೇನು ರುಚಿ ಆ ನೀರಿದು! ಜೀವಂತ ಬಂದಂತಾಯಿತು. ಹೋ ಆಕಾಶದ ಕಡೆ ಮುಖ ಮಾಡಿ, ಇಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಇಂತಹ ಒಳ್ಳೆಯ ನೀರನ್ನು ನನಗಾಗಿ ಅಲ್ಲಿಟ್ಟ ಬುದ್ಧನಿಗೆ ತನ್ನ ಕೃತಜ್ಞತೆಯನ್ನು ಹೇಳ್ದ. ಮಾನೇ ದಿನ ಮತ್ತೆ ಎದ್ದಾಗ ಚೆನ್ನಾಗಿ ಬೆಳಕಾಗಿತ್ತು. ತಾನು ನೀರು ಕುಡಿದ ಬಿಟ್ಟಿದ್ದಂಥ ಪಾತ್ರೆಯ ಪಕ್ಕದಲ್ಲಿ ಇಟ್ಟು. ಅದನ್ನು ನೋಡಿದ ತಕ್ಷಣ ಅವನ ಕರುಳು ಕಿತ್ತು ಬಂದಂತಾಯಿತು. ಅದು ಒಡೆದು ಚೂರಾದ ಮನುಷ್ಯನ ತಲೆ ಬುರುಡೆ. ಯಾವುದೋ ಪ್ರಾಣಿ ಅವನನ್ನು ಕೊಂದು ಹಾಕಬೇಕು. ಬುರುಡೆಗೆ ಅಲ್ಲಲ್ಲಿ ಮಾಂಸ, ಕೂದಲು ಅಂಟಿಕೊಂಡಿದೆ. ಬುರುಡೆಯಲ್ಲಿ ಉಳಿದ ನೀರಿನಲ್ಲಿ ವಿಚಿತ್ರವಾದ ಹುಳುಗಳು ಓಡಾಡ್ತಾ ಇವೆ. ಹೊಟ್ಟೆ ತೊಳಸಿದಂತಾಗಿ ವಾಂತಿ ಮಾಡಿಕೊಂಡ. ಅಯ್ಯೋ, ಇಂತಹ ನೀರನ್ನು ಕುಡಿದ್ನೇ. ತಕ್ಷಣ ಅವನ ಮನಸ್ಸು ತೆರೆದುಕೊಂಡಿತು. ಕಣ್ಣು ಕಾಣದಿದ್ದಾಗ ಇದೇ ನೀರು ತನಗೆ ಅಮೃತದಂತೆ ರುಚಿಸಿತ್ತಲ್ವ? ಕಣ್ಣು ಕಂಡಾಗ ಅದು ಕೊಳಕಾಗಿ ಕಂಡಿತು. ಹಾಗಾದರೆ ಕೊಳಕು ಹಾಗೂ ಶುಚಿ ಅನ್ನೋದು ನಾವು ಕಾಣುವುದರಲ್ಲಿದೆ, ನಮ್ಮ ಚಿಂತನೆಯಲ್ಲಿದೆ. ನಮ್ಮೆಲ್ಲ ಅನುಭವವೂ ಅದೇ ಅಲ್ಲವೇ? ಹೋಟೆಲ್ನಲ್ಲಿ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿದೆ ಅಂತ ಬಾಯಿ ಚಪ್ಪರಿಸುವ ನಾವು ಅಡುಗೆ ಮನೆಗೆ ಹೋಗಿ ಅದನ್ನು ಮಾಡುವುದನ್ನು ಗಮನಿಸಿದರೆ ಅದನ್ನು ಮೆಚ್ಕೊಳ್ತಾ ಇರಲಿಲ್ವೇನೋ ಬಹುಶಃ. ಹೋ ಗುರುವನ್ನು ಹುಡುಕುವುದನ್ನು ಬಿಟ್ಟ. ತನ್ನ ಚಿಂತನೆಯನ್ನೇ ಗುರುವನ್ನಾಗಿಸಿಕೊಂಡು ಜ್ಞಾನೋದಯವನ್ನು ಪಡೆದ. ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.